ಸ್ನೇಹಿತರೆ, ಇತ್ತೀಚೆಗೆ ಗೆಳತಿ ಮೈತ್ರಿ ಮನೆಯಲ್ಲಿ ನಾವೆಲ್ಲ ಸೇರಿದವಾಗ ನಡುಗುಳಿ ಮಹೇಂದ್ರ ಹೆಗಡೆಯವರು ನಮಗೆಲ್ಲ ಈ ರೀತಿಯಾದ ಕಬ್ಬಿಣದ ಅಂಶ, ವಿಟಮಿನ್ ಅಂಶ ಇತ್ಯಾದಿಗಳು ಹೇರಳವಾಗಿರುವಂತಹ ಈ ಕನ್ನೆ ಕುಡಿ ಅಥವಾ ಸೊರ್ಲೆ ಕುಡಿಯನ್ನು ತಂದುಕೊಟ್ಟರು. ಇದರಿಂದ ಹಲವಾರು ಅಡುಗೆಗಳನ್ನು ಮಾಡಬಹುದು ಅಂತ ಗೆಳತಿಯರೆಲ್ಲ ಹಂಚಿಕೊಂಡೆವು. ಗೆಳತಿ ಮೈತ್ರಿಯು ಈ ಸೊಪ್ಪಿನಿಂದ ಕರಕಲಿಯನ್ನು ಮಾಡಿ ತೋರಿಸಿದರು. ಈ ಸೊಪ್ಪನ್ನು ಉಪಯೋಗಿಸಿ ಗೆಳತಿ ಶಾಂತಲಾ ಅವರು ಗೊಜ್ಜನ್ನು ಮಾಡಿದರೆ, ಗೆಳತಿ ಮಂಗಲ ಅವರು ಕನ್ನೆ ಕುಡಿಯ ಕಟ್ನೆಯನ್ನು ಮಾಡುವ ವಿಧಾನವನ್ನು ಸಹ ಹೇಳಿಕೊಟ್ಟರು. ನಾನು ಈ ಸೊಪ್ಪನ್ನು ಉಪಯೋಗಿಸಿ ವಿಶೇಷವಾಗಿ ಬಾಣಂತಿಯರಿಗೆ ಎದೆ ಹಾಲನ್ನು ಹೆಚ್ಚಿಸುವಂತಹ ಕಟ್ನೆಯನ್ನು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಹಾಗೆಯೇ ಇದನ್ನು ಉಳಿದವರು ಸಹ ತಿನ್ನುವುದರಿಂದ ದೇಹದಲ್ಲಿನ ಬಲವು ಹೆಚ್ಚುತ್ತದೆ. ಜೊತೆಗೆ ಇದರಲ್ಲಿ ಹೇರಳವಾದ ಕಬ್ಬಿಣ ಅಂಶಗಳು ಇರುವುದರಿಂದ ಆರೋಗ್ಯಕರವಾಗಿರುತ್ತೆ. ಈ ಸೊರ್ಲೆ ಕುಡಿ ಅಥವಾ ಕನ್ನೆ ಕುಡಿಯನ್ನು ಎಳೆಯದಾಗಿರುವ ಎಲೆಗಳನ್ನು ಈ ರೀತಿಯಾಗಿ ಬಿಡಿಸಿಕೊಂಡು ನೀರಿನಿಂದ ತೊಳೆದು ಸ್ವಚ್ಛ ಮಾಡಿಕೊಳ್ಳಬೇಕು. ನಿಸರ್ಗದಲ್ಲಿ ತನ್ನಷ್ಟಕ್ಕೆ ಹುಟ್ಟಿ ಬೆಳೆಯುವ ಈ ಸೊಪ್ಪಿಗೆ ಸ್ವಲ್ಪ ಗೊಬ್ಬರ ಮತ್ತು ನೀರು ಇದ್ದು ಬಿಟ್ಟರಂತೂ ಸದಾಕಾಲ ಚಿಗುರುತ್ತಾ ಇರುತ್ತದೆ. ಇದರ ಎಲೆಗಳನ್ನು ಸ್ವಚ್ಛ ಮಾಡಿಕೊಂಡು ಈ ರೀತಿಯಾಗಿ ಕತ್ತರಿಸಿಟ್ಟುಕೊಳ್ಳಬೇಕು. ಇದು ಬೇಗನೆ ಬೇಯುವಂತಹ ಸೊಪ್ಪು ಆಗಿರುತ್ತದೆ. ನಾವು ಒಂದು ಬಾಣಲಿಯಲ್ಲಿ ತುಪ್ಪವನ್ನು ತೆಗೆದುಕೊಂಡು ಅದಕ್ಕೆ ಜೀರಿಗೆ ಮತ್ತು ಕಾಳು ಮೆಣಸನ್ನು ಹಾಕಿ ಹುರಿದುಕೊಳ್ಳಬೇಕು. ಬಾಣಂತಿಯರಿಗೆ ಮಾಡುವಾಗ ನಮ್ಮಲ್ಲಿ ಒಣಮೆಣಸಿನಕಾಯಿ ಇತ್ಯಾದಿಗಳನ್ನು ಹಾಕುವುದು ಕಡಿಮೆ. ಸೂಜಿ ಮೆಣಸನ್ನು ಸ್ವಲ್ಪ ಹಾಕುತ್ತಾರೆ. ನಾನಿಲ್ಲಿ ಬಾಣಂತಿಯರಿಗೆ ಮತ್ತು ಉಳಿದವರು ತಿನ್ನುವಂತಹ ಈ ಸೊಪ್ಪಿನ ಕಟ್ನೆಯನ್ನು ಮಾಡುವ ವಿಧಾನವನ್ನು ತೋರಿಸ್ತಾ ಇರೋದರಿಂದ ಸೂಜಿ ಮೆಣಸನ್ನು ಉಪಯೋಗಿಸಿಕೊಂಡಿದ್ದೀನಿ. ಜೀರಿಗೆ ಮತ್ತು ಕಾಳು ಮೆಣಸು ಹುರಿದ ನಂತರ ಇದಕ್ಕೆ ನಾವು ಕತ್ತರಿಸಿಟ್ಟುಕೊಂಡ ಈ ಸೊಪ್ಪನ್ನು ಹಾಕಿ ತುಪ್ಪದಲ್ಲಿ ಒಮ್ಮೆ ಹುರಿದುಕೊಂಡು ನಂತರ ಇದಕ್ಕೆ ನೀರನ್ನು ಹಾಕಿ ಬೇಯಿಸಬೇಕಾಗುತ್ತದೆ. ಹುರಿಯುವ ಮೊದಲು ಈ ಸೊಪ್ಪು ತುಂಬ ಇದ್ದಂತೆ ಅನಿಸಿದರೂ ಬೇಯಿಸುವಾಗ ಅದು ಕಡಿಮೆಯಾಗಿ ಬರುತ್ತದೆ. ನೋಡಿ, ಈ ರೀತಿಯಾಗಿ ಬಣ್ಣವು ಬದಲಾಗಿ ಬೆತ್ತಗಾದ ನಂತರ ಇದಕ್ಕೆ ಉಳಿದ ಸಾಮಗ್ರಿಗಳನ್ನು ಹಾಕಿಕೊಳ್ಳಬೇಕು. ಉಪ್ಪು, ಬೆಲ್ಲ. ಇದಕ್ಕೆ ಹುಣಸೆ ಹಣ್ಣಿನ ಬದಲು ಓಟೆ ಹುಳಿ ಪುಡಿಯನ್ನು ಉಪಯೋಗಿಸಿದರೆ ತುಂಬ ರುಚಿಯಾಗಿರುತ್ತದೆ ಮತ್ತು ಆರೋಗ್ಯಕರವಾಗಿರುತ್ತದೆ. ಓಟೆ ಹುಳಿ ಪುಡಿಯನ್ನು ಮಾಡುವ ವಿಧಾನವು ಹೇಗೆ ಅಂತ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡಬಹುದು. ನೋಡಿ, ಇದು ಓಟೆ ಹುಳಿ ಪುಡಿ. ಎಷ್ಟು ವರ್ಷವಿಟ್ಟರೂ ಹಾಳಾಗೋದಿಲ್ಲ. ಏಪ್ರಿಲ್ ಮೇದಲ್ಲಿ ಈ ಓಟೆಕಾಯಿಯು ಬಲಿಯುತ್ತದೆ. ಆವಾಗ ಇದನ್ನು ಹೆಚ್ಚಿಟ್ಟುಕೊಂಡು ಒಣಗಿಸಿ ಪುಡಿ ಮಾಡಿಟ್ಟುಕೊಳ್ಳುವ ವಿಧಾನವು ಹಳ್ಳಿಯ ಮನೆಗಳಲ್ಲಿ ಇದೆ. ಆದರೆ ಈಗ ಅದು ಓಟೆ ಮರವು ಅಪರೂಪವಾಗುತ್ತಿದೆ. ನೋಡಿ, ಈ ರೀತಿಯಾಗಿ ಸೊಪ್ಪನ್ನು ಬೇಯಿಸಿಕೊಂಡು ಇದಕ್ಕೆ ಖಾರಕ್ಕೆ ನಾನು ಸೂಜಿ ಮೆಣಸನ್ನು ಉಪಯೋಗಿಸಿಕೊಂಡಿದ್ದೀನಿ. ಸೂಜಿ ಮೆಣಸಿನ ಬದಲು ಒಣಮೆಣಸಿನಕಾಯಿಯನ್ನು ಉಪಯೋಗಿಸಿಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಪರಿಮಳಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕಿಕೊಳ್ಳಿ. ಈ ರೀತಿಯಾಗಿ ಈ ಸೊಪ್ಪನ್ನು ಮೆದುವಾಗೋ ತನಕ ಬೇಯಿಸಿಕೊಂಡು ಆರಲು ಬಿಡಬೇಕು. ಆರಿದ ನಂತರ ಇದನ್ನು ಮಿಕ್ಸಿಗೆ ಹಾಕುವ ಮೊದಲು ಕೊಬ್ಬರಿಯನ್ನು ಈ ರೀತಿಯಾಗಿ ಪುಡಿ ಮಾಡಿಕೊಂಡು ನಂತರ ಇದಕ್ಕೆ ಈ ಬೇಯಿಸಿದ ಸಾಮಗ್ರಿಯನ್ನು ಹಾಕಿಕೊಳ್ಳಿ. ಬಾಣಂತಿಯರಿಗೆ ಮಾಡುವಾಗ ಹಸಿ ಕೊಬ್ಬರಿಯ ಬದಲು ಕೊಬ್ಬರಿಯನ್ನು ಉಪಯೋಗಿಸಬಹುದು. ಹಾಗಾಗಿ ನಾನಿಲ್ಲಿ ಕೊಬ್ಬರಿಯನ್ನು ಉಪಯೋಗಿಸುವುದನ್ನು ತೋರಿಸಿದ್ದೀನಿ. ಇದನ್ನು ನುಣ್ಣಗೆ ರುಬ್ಬಿಕೊಂಡು ಇನ್ನೊಂದು ಬಾಣಲಿಯಲ್ಲಿ ಸ್ವಲ್ಪ ತುಪ್ಪವನ್ನು ತೆಗೆದುಕೊಳ್ಳಿ. ತುಪ್ಪಕ್ಕೆ ಜೀರಿಗೆಯ ಒಗ್ಗರಣೆಯನ್ನು ಮಾಡಿಕೊಂಡು ಪರಿಮಳಕ್ಕೆ ಸ್ವಲ್ಪ ಇಂಗನ್ನು ಬೆರೆಸಬಹುದು. ಕೆಲವರು ಇಂಗಿನ ಬದಲು ಬೆಳ್ಳುಳ್ಳಿಯನ್ನು ಉಪಯೋಗಿಸುತ್ತಾರೆ. ನಾನಿಲ್ಲಿ ಪರಿಮಳಯುಕ್ತವಾದ ಇಂಗನ್ನು ಉಪಯೋಗಿಸಿದ್ದೀನಿ. ನಂತರ ಇದಕ್ಕೆ ಈ ರುಬ್ಬಿಟ್ಟುಕೊಂಡ ಈ ಸೊಪ್ಪಿನ ಸಾಮಗ್ರಿಯನ್ನು ಹಾಕಿ ಸ್ವಲ್ಪ ನೀರನ್ನು ಬೆರೆಸಿ ಚೆನ್ನಾಗಿ ಕುದಿಸಿಕೊಂಡರೆ 1-2 ದಿನಗಳ ಕಾಲ ಈ ಕಟ್ನೆಯು ಹಾಳಾಗುವುದಿಲ್ಲ. ನೋಡೋಕ್ಕೆ ಕಪ್ಪಗಾಗಿದ್ದರೂ ತಿನ್ನೋಕ್ಕೆ ರುಚಿಯಾಗಿರುತ್ತದೆ. ಬಾಣಂತಿಯರಿಗಂತೂ ಈ ಕಟ್ನೆಯು ಆರೋಗ್ಯಕರವಾಗಿರುವುದಷ್ಟೇ ಅಲ್ಲದೆ ಎದೆ ಹಾಲನ್ನು ಹೆಚ್ಚಿಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಈ ಸೊಪ್ಪಿಗೆ ಹಾಗಾಗಿ ಸೊರ್ಲೆ ಕುಡಿ ಅಂತಲೂ ಕರೆಯುತ್ತಾರೆ. ಮಳೆಗಾಲದಲ್ಲಂತೂ ತುಂಬ ಹಬ್ಬಿಕೊಂಡು ಎಲ್ಲೆಡೆ ಚಿಗುರಿರುತ್ತದೆ. ನಿಮ್ಮಲ್ಲಿಯೂ ಈ ರೀತಿಯಾದ ಸೊಪ್ಪು ಇದ್ದರೆ ಇದನ್ನು ಉಪಯೋಗಿಸಿ ತಂಬಳಿ, ಕಟ್ನೆ,
ಗೊಜ್ಜು, ಕರಕಲಿ ಇತ್ಯಾದಿಗಳನ್ನು ಮಾಡಿ ಸೇವಿಸಿ ನೋಡಿ. ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪವನ್ನು ಹಾಕಿ ಬಾಣಂತಿಯರಿಗೆ ಮೊದಲ ಅನ್ನಕ್ಕೆ ಕೊಟ್ಟರೆ ತುಂಬ ಆರೋಗ್ಯಕರವಾಗಿರುತ್ತದೆ. ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು.